ಬೆಂಗಳೂರಿನಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದಂತ ಮಹಿಳೆ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ರಾಮಮೂರ್ತಿ ನಗರ ಬಳಿಯ ಕಲ್ಕೆರೆ ಕೆರೆ ಬಳಿ ಮೃತದೇಹ ಪತ್ತೆಯಾಗಿದೆ. ಮಹಿಳೆಯ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಎಸಗಿ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕಲ್ಕೆರೆಯ ಅಪಾರ್ಟ್ಮೆಂಟ್ನಲ್ಲಿ ನಜ್ಮಾ ಅನ್ನುವಂತ ಮಹಿಳೆ ಕೆಲಸವನ್ನ ಮಾಡ್ತಾ ಇದ್ರು. ಬಾಂಗ್ಲಾ ಮೂಲದ ನಜ್ಮಾ ಎಂಬ ಮಹಿಳೆಯ ಬರ್ಬರ ಹತ್ಯೆಯಾಗಿದೆ. ಶವ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಇವರು ಮನೆ ಕೆಲಸ ಮಾಡಿಕೊಂಡಿದ್ರು. ಪ್ರಾಥಮಿಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಲ್ಕೆರೆ ಕೆರೆ ಬಳಿ ಮೃತದೇಹ ಪತ್ತೆಯಾಗಿದೆ. ಇಲ್ಲಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಅನಂತರದಲ್ಲಿ ಕೊಲೆ ಮಾಡಿದ್ದಾರೆ ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಮಹಿಳೆ ಬಾಂಗ್ಲಾ ಮೂಲದವರು, ಕಲ್ಕೆರೆಯ ಅಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿಕೊಂಡಿದ್ರು ನಜ್ಮಾ ಅಂತ. ಈಗ ಈ ಮಹಿಳೆಯ ಬರ್ಬರ ಹತ್ಯೆಯಾಗಿದೆ. 10 ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. 3 ಮಕ್ಕಳ ತಾಯಿ ಇವರು ನಜ್ಮಾ. ಬಾಂಗ್ಲಾ ಮೂಲದವರು, 3 ಜನ ಮಕ್ಕಳಿರ್ತಾರೆ. ಇಲ್ಲಿ ಕಲ್ಕೆರೆಯ ಒಂದು ಅಪಾರ್ಟ್ಮೆಂಟ್ನಲ್ಲಿ ಅವರು ಮನೆ ಕೆಲಸ ಮಾಡ್ಕೊಂಡಿರ್ತಾರೆ ಬೆಂಗಳೂರಿನಲ್ಲಿ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಈಗ ಪ್ರಾಥಮಿಕವಾಗಿ ಏನ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ? ಎಷ್ಟು ವರ್ಷಗಳಿಂದ ಅವರು ಬೆಂಗಳೂರಿನಲ್ಲಿ ಇದ್ರು? ಒಬ್ಬರೇ ವಾಸವಾಗಿದ್ರಾ? ಏನ್ ಡೀಟೇಲ್ಸ್ ಇದೆ ಜಗದೀಶ್? ಚೈತ್ರ, ಈಗಾಗಲೇ ಈ ಘಟನೆಯ ಸಂಬಂಧವಾಗಿ ರಾಮಮೂರ್ತಿ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಏನ್ ಕಲ್ಕೆರೆಯ ಬಳಿ ಈ ರೀತಿಯಾಗಿ ಒಂದು ಶವ ಪತ್ತೆ ಆಗಿರುವಂತದ್ದು. ಸದ್ಯಕ್ಕೆ ಬಾಂಗ್ಲಾದೇಶದ ಮೂಲದ ಮಹಿಳೆ ಎಂಬುದು ಕೂಡ ಗೊತ್ತಾಗಿದೆ. ಆಕೆ ಏನೊಂದು ಖಾಸಗಿ ಅಪಾರ್ಟ್ಮೆಂಟ್ ನಲ್ಲಿ ಮನೆ ಕೆಲಸಕ್ಕೆ ಆಗಿ ಕೆಲಸ ಮಾಡ್ತಾ ಇದ್ಲು. ಇನ್ನು ಈಕೆಗೆ 3 ಮಕ್ಕಳು ಸಹ ಇದ್ರು ಅನ್ನುವಂತ ವಿಚಾರ ಕೂಡ ಈಗ ತಿಳಿದು ಬಂದಿರುವಂತದ್ದು. ಆದ್ರೆ ಈಕೆ ಯಾವಾಗ ಲಾಸ್ಟ್ ಟೈಮ್ ಆಕೆ ಏನು ಅಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿದ್ಲು, ಅದಾದ ಬಳಿಕವಾಗಿ ಎಲ್ಲಿ ಹೋಗಿದ್ಲು, ಜೊತೆಗೆ ಈ ವಿಚಾರವನ್ನು ಕೂಡ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಬೇಕಾಗಿದೆ. ಸದ್ಯಕ್ಕೆ ನಿರ್ಜನ ಪ್ರದೇಶದಲ್ಲಿ ಸಿಕ್ಕಿರುವಂತಹ ಮೃತದೇಹವನ್ನ ಒಂದು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ಆಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಸದ್ಯಕ್ಕೆ ಈಗ ಆಕೆಯ ಕುಟುಂಬಸ್ಥರು, ಅಂದ್ರೆ ಆಕೆಯ ಪತಿ ಏನಿದ್ದಾರೆ ಅವರನ್ನ ಸಂಪರ್ಕಿಸುವಂತದ್ದು. ಏನು ಅವ್ರ ಪತಿ ಹೆಸರು ಸುಮನ್ ಎಂಬುದು ಕೂಡ ಈಗ ತಿಳಿದು ಬಂದಿರುವಂತದ್ದು. ಅವರು ಎಲ್ಲಿದ್ದಾರೆ, ಜೊತೆಗೆ ಈ ವಿಚಾರದ ಬಗ್ಗೆ ಏನು ಮಾಹಿತಿ ಇದೆ ಅನ್ನುವಂತ ನಿಟ್ಟಲ್ಲಿ, ಆದ್ರೆ ಗ್ರೌಂಡ್ ರಿಪೋರ್ಟ್ ಗಳನ್ನ ಏನ್ ಮಾಹಿತಿಗಳೇನಿದೆ ಅವೆಲ್ಲವನ್ನು ಕೂಡ ಕಲೆ ಹಾಕುವಂತ ನಿಟ್ಟಲ್ಲಿ ಈಗಾಗಲೇ ಪೊಲೀಸರು ನಿರತರಾಗಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗಾಗಿ.